Hello everyone. In this video, let us discuss the appointment and removal of auditor. As per the requirements of the Companies Act, every company needs to prepare its financial statements at the end of the financial year, and before those statements are submitted to the outside departments or outside parties, those financial statements must be properly analyzed and scrutinized. And this scrutiny work will be done by a qualified company auditor. ಸೊ ಯಾವುದೇ ಕಂಪನಿ ಇರ್ಬೋದು, ಅದು ಅದರ ಫೈನಾನ್ಷಿಯಲ್ ಸ್ಟೇಟ್ಮೆಂಟನ್ನು ಆ ವರ್ಷದ ಆ ಫೈನಾನ್ಷಿಯಲ್ ಇಯರ್ನ ಎಂಡಿಗೆ ಅದು ಮಾಡಲೇಬೇಕು. ಅದನ್ನು ಆ ಇನ್ಫಾರ್ಮೇಷನನ್ನು ಹೊರಗಿನ ಔಟ್ಸೈಡ್ ಏಜೆನ್ಸಿಗೆ ಕೊಡೋದಕ್ಕಿಂತ ಮುಂಚೆ ಅವರೊಬ್ಬ ಕ್ವಾಲಿಫೈಡ್ ಆಡಿಟರ್ನಿಂದ ಸೊ ಅದರ ಒಂದು ಅಥೆಂಟಿಸಿಟಿ ಬಗ್ಗೆ ದೃಢೀಕರಣವನ್ನು ಪಡೆಯಬೇಕಾಗತ್ತೆ. ಸೊ ಈಗ ಈ ವಿಡಿಯೋದಲ್ಲಿ ನಾವು ಈ ಆಡಿಟರನ್ನು ಯಾವ ರೀತಿ ಅಪಾಯಿಂಟ್ಮೆಂಟ್ ಮಾಡ್ತಾರೆ ಅನ್ನೋದನ್ನು ನೋಡುವ. ಸೊ ಲೆಟ್ ಅಸ್ ಡಿಸ್ಕಸ್ ಹೌ ದಿಸ್ ಆಡಿಟರ್ ಈಸ್ ಅಪಾಯಿಂಟೆಡ್ ಇನ್ ದ ಕಂಪನಿ. ಫಸ್ಟ್ ಒನ್, ಅಪಾಯಿಂಟ್ಮೆಂಟ್ ಆಫ್ ಫಸ್ಟ್ ಆಡಿಟರ್. The first auditor of the company will be appointed by the board of directors within 30 days of registration of company. ಕಂಪನಿ ರಿಜಿಸ್ಟ್ರೇಷನ್ ಆದ 30 ಡೇಸ್ 30 ದಿನಗಳ ಒಳಗೆ ಕಂಪನಿಯ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಈ ಫಸ್ಟ್ ಆಡಿಟರನ್ನು ಅಪಾಯಿಂಟ್ಮೆಂಟ್ ಮಾಡಬೇಕಾಗತ್ತೆ. Here, if the board of directors, if they fail to appoint the first director within 30 days of registration of company, in such case, an extraordinary general meeting will be convened to appoint the auditor of the company. ಈಗ ಬೋರ್ಡ್ ಆಫ್ ಡೈರೆಕ್ಟರ್ಸ್ಗೆ ರಿಜಿಸ್ಟ್ರೇಷನ್ ಆದಂಥ ಕಂಪನಿ ರಿಜಿಸ್ಟ್ರೇಷನ್ ಆದ 30 ದಿನಗಳ ಒಳಗೆ ಆಡಿಟರನ್ನು ಅಪಾಯಿಂಟ್ಮೆಂಟ್ ಮಾಡಲಿಕ್ಕೆ ಆಗಿಲ್ಲ ಅಂತಾದರೆ ಆ ಕೇಸಲ್ಲಿ ಎಕ್ಸ್ಟ್ರಾರ್ಡಿನರಿ ಜನರಲ್ ಮೀಟಿಂಗನ್ನು ಕರೆದು ಸೊ ಕಂಪನಿ ಆಡಿಟರನ್ನು ಅಪಾಯಿಂಟ್ಮೆಂಟ್ ಮಾಡಬೇಕಾಗತ್ತೆ. ಈಗ ಇದು ಸಾಮಾನ್ಯ ಕಂಪನಿಗಳಾದರೆ, ಈಗ ಗೌರ್ಮೆಂಟ್ ಕಂಪನಿ, ಇನ್ ಕೇಸ್ ಆಫ್ ಗೌರ್ಮೆಂಟ್ ಕಂಪನಿ, ದ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ವಿಲ್ ಅಪಾಯಿಂಟ್ ದ ಫಸ್ಟ್ ಆಡಿಟರ್ ಟು ದ ಗೌರ್ಮೆಂಟ್ ಕಂಪನಿ. ಗೌರ್ಮೆಂಟ್ ಕಂಪನಿಗೆ ಫಸ್ಟ್ ಆಡಿಟರ್ ಯಾವಾಗಲೂ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಸೊ ಇಫ್ ದ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಫೇಲ್ಸ್ ಟು ಅಪಾಯಿಂಟ್ ದ ಆಡಿಟರ್ ವಿದಿನ್ 60 days ಆಫ್ ದ ಇನ್ಕಾರ್ಪೊರೇಷನ್ ಆಫ್ ದ ಕಂಪನಿ, the board of directors will appoint the first auditor to government company. Here, if either the comptroller and auditor general of India fails to appoint the first auditor, or even the board of directors also fails to appoint the first auditor, in such case it will ask the members to appoint the first auditor. Okay, ಇಲ್ಲಿ ಗೌರ್ಮೆಂಟ್ ಕಂಪನೀಸಲ್ಲಿ ಏನಾಗುತ್ತೆ, ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಅವರು ಫಸ್ಟ್ ಆಡಿಟರನ್ನು ಅಪಾಯಿಂಟ್ ಮಾಡ್ತಾರೆ. ಅದು ಕಂಪನಿ ಇನ್ಕಾರ್ಪೊರೇಷನ್ ಆದಂಥ 60 ದಿನಗಳ ಒಳಗೆ ಈ ಫಸ್ಟ್ ಆಡಿಟರನ್ನು ಅಪಾಯಿಂಟ್ಮೆಂಟ್ ಮಾಡಬೇಕಾಗತ್ತೆ. ಈಗ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾಗೆ ಅಪಾಯಿಂಟ್ಮೆಂಟ್ ಮಾಡಲಿಕ್ಕಾಗಿಲ್ಲ ಅಂತ ಆದರೆ ಆ ಕೇಸಲ್ಲಿ ಮುಂದಿನ 30 ದಿನಗಳ ಒಳಗೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಫಸ್ಟ್ ಆಡಿಟರನ್ನು ಅಪಾಯಿಂಟ್ಮೆಂಟ್ ಮಾಡಬೇಕು. ಈಗ ಯಾರಿಗೆ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಅವರಿಗೂ ಆಡಿಟರನ್ನು ಅಪಾಯಿಂಟ್ಮೆಂಟ್ ಮಾಡಲಿಕ್ಕಾಗಲಿಲ್ಲ, ಬೋರ್ಡ್ ಆಫ್ ಡೈರೆಕ್ಟರಿಗೂ ಫಸ್ಟ್ ಆಡಿಟರನ್ನು ಅಪಾಯಿಂಟ್ಮೆಂಟ್ ಮಾಡಲಿಕ್ಕಾಗಿಲ್ಲ ಅಂತ ಆದರೆ ಆಗ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೆಂಬರ್ಸನ್ನು ರಿಕ್ವೆಸ್ಟ್ ಮಾಡ್ಬೋದು ಫಸ್ಟ್ ಆಡಿಟರ್ ಅಪಾಯಿಂಟ್ಮೆಂಟ್ ಮಾಡಲಿಕ್ಕೆ. ನೆಕ್ಸ್ಟ್, ಅಪಾಯಿಂಟ್ಮೆಂಟ್ ಆಫ್ ಸಬ್ಸಿಕ್ವೆಂಟ್ ಆಡಿಟರ್. ಈಗ ಮೊದಲ ಆಡಿಟರ್ ಆದಮೇಲೆ ಆ ನಂತರ ಸಬ್ಸಿಕ್ವೆಂಟ್ ಆಡಿಟರನ್ನು ಯಾವ ರೀತಿ ಅಪಾಯಿಂಟ್ಮೆಂಟ್ ಮಾಡ್ತಾರೆ. The first subsequent auditor is appointed at its first annual general meeting. ಮೊದಲ ಆ್ಯನ್ಯುವಲ್ ಜನರಲ್ ಮೀಟಿಂಗಲ್ಲಿ ಫಸ್ಟ್ ಸಬ್ಸಿಕ್ವೆಂಟ್ ಆಡಿಟರನ್ನು ಅಪಾಯಿಂಟ್ಮೆಂಟ್ ಮಾಡ್ತಾರೆ. And here he holds office from the conclusion of that meeting till the conclusion of its 6th annual general meeting, and thereafter till the conclusion of every 6th meeting. ಅಂದರೆ ಒಬ್ಬ ಸಬ್ಸಿಕ್ವೆಂಟ್ ಆಡಿಟರನ್ನು 5 ವರ್ಷಗಳ ಕಾಲ ಅಪಾಯಿಂಟ್ ಮಾಡಿರ್ತಾರೆ. ಅವನು ಈ ಫಸ್ಟ್ ಆ್ಯನ್ಯುವಲ್ ಜನರಲ್ ಮೀಟಿಂಗ್ನ ಕನ್ಕ್ಲೂಷನಿಂದ ನೆಕ್ಸ್ಟ್ 6th ಆ್ಯನ್ಯುವಲ್ ಜನರಲ್ ಮೀಟಿಂಗ್ವರೆಗೆ ಅವನು ಆಡಿಟರ್ ಆಗಿ ಆ ಕಂಪನಿಯಲ್ಲಿ ಕೆಲಸವನ್ನು ನಿರ್ವಹಿಸ್ಬೋದು. So to become the subsequent auditor, so he must give his written consent to act as the auditor of company, and he should also give the certificate that he is appointed according to the requirements of the Companies Act. ಅಂದರೆ ಅವನ ಅಪಾಯಿಂಟ್ಮೆಂಟ್ ಆಗುವ ಸಮಯದಲ್ಲಿ ಅವನೊಂದು ಲಿಖಿತ ಒಪ್ಪಿಗೆಯನ್ನು ಕೊಡಬೇಕಾಗತ್ತೆ. ಅಂದರೆ ಅವನು ಕಂಪನಿಯ ಆಡಿಟರ್ ಆಗಿ ಏನು ಕೆಲಸ ನಿರ್ವಹಿಸಲಿಕ್ಕೆ ಅವನ ಸಮ್ಮತಿ ಇದೆ ಅಂತೇಳಿ ಅದರ ಜೊತೆ ಒಂದು ಸರ್ಟಿಫಿಕೇಟ್ ಕೊಡಬೇಕು. ಅಂದರೆ ಕಂಪನಿಯ ರಿಕ್ವೈರ್ಮೆಂಟ್ಸ್ ಯಾವ ರೀತಿ ಇದೆ ಅದರ ಪ್ರಕಾರನೇ ಅವನ ಅಪಾಯಿಂಟ್ಮೆಂಟ್ ಆಗಿದೆ ಅಂತ ಹೇಳಲಿಕ್ಕೆ.
Then filing of notice of appointment with registrar in form ADT1. The appointment of the auditor should be filed. ಆ ನೋಟಿಸನ್ನು ಏನು ಮಾಡಬೇಕು, ಅವನ ಅಪಾಯಿಂಟ್ಮೆಂಟ್ ಆದ ಇಂದಿಷ್ಟೇ ದಿನದ ಒಳಗೆ ಆ ನೋಟಿಸನ್ನು ರಿಜಿಸ್ಟ್ರಾರ್ಗೆ ಫೈಲ್ ಮಾಡಬೇಕಾಗತ್ತೆ. ಆ್ಯಂಡ್ ದ್ಯಾಟ್ ನೋಟಿಸ್ ಮಸ್ಟ್ ಬಿ ಫೈಲ್ಡ್ ಇನ್ ದ ಫಾರ್ಮ್ಯಾಟ್ ಆಫ್ ADT1. Then here ordinary resolution is passed for appointment and fixing the remuneration. For the appointment of the subsequent auditor, ordinary resolution is passed, and for fixation of his remuneration is also an ordinary resolution will be passed in the meeting. ಅಂದರೆ ಒಬ್ಬ ಆಡಿಟರ್ ಅವನು ಅಪಾಯಿಂಟ್ಮೆಂಟ್ ಆದ ಇಷ್ಟು ದಿನಗಳವರೆಗೆ ಅವನು ಏನು ಮಾಡಬೇಕಂತ ಹೇಳಿದರೆ ರಿಜಿಸ್ಟ್ರಾರ್ಗೆ ADT1 ಫಾರ್ಮ್ಯಾಟಲ್ಲಿ ಆ ನೋಟಿಸನ್ನು ಕಳಿಸ್ಬೇಕಾಗತ್ತೆ. ಅವನ ಅಪಾಯಿಂಟ್ಮೆಂಟಿದ್ದು ನೋಟಿಸನ್ನು ಕಳಿಸ್ಬೇಕಾಗತ್ತೆ. ಈಗ ಮೀಟಿಂಗಲ್ಲಿ ಅವನ ಅಪಾಯಿಂಟ್ಮೆಂಟ್ ಆಗಬೇಕಾದ್ರೆ ಒಂದು ಆರ್ಡಿನರಿ ರೆಸೊಲ್ಯೂಷನನ್ನು ಪಾಸ್ ಮಾಡಬೇಕಾಗತ್ತೆ. ಈ ಆರ್ಡಿನರಿ ರೆಸೊಲ್ಯೂಷನನ್ನು ಅವನ ರೆಮ್ಯುನರೇಷನ್ ಫಿಕ್ಸ್ ಮಾಡೋದಕ್ಕೂ ಪಾಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ರಿಮೂವಲ್ ಆಫ್ ಕಂಪನಿ ಆಡಿಟರ್. ಈಗ ಯಾವ ರೀತಿಯಲ್ಲಿ ಕಂಪನಿ ಆಡಿಟರನ್ನು ರಿಮೂವ್ ಮಾಡ್ತಾರೆ? ಫಸ್ಟ್ ರಿಮೂವಲ್ ಆಫ್ ಫಸ್ಟ್ ಆಡಿಟರ್. ಸೊ ಫಸ್ಟ್ ಆಡಿಟರ್ ವಿಲ್ ಬಿ ರಿಮೂವ್ಡ್ ಬೈ ದ ಶೇರ್ ಹೋಲ್ಡರ್ಸ್ ಇನ್ ದೇಯರ್ ಮೀಟಿಂಗ್. ಶೇರ್ ಹೋಲ್ಡರ್ಸ್ ಏನು ಮಾಡ್ತಾರೆ? ಸೊ ಅವರ ಮೀಟಿಂಗಲ್ಲಿ ಫಸ್ಟ್ ಆಡಿಟರನ್ನು ರಿಮೂವ್ ಮಾಡ್ತಾರೆ. ಸೊ ಇಫ್ ದೇ ಇಂಟೆಂಡ್ ಟು ಅಪಾಯಿಂಟ್ ಎ ನ್ಯೂ ಆಡಿಟರ್ ಇನ್ ಹಿಸ್ ಪ್ಲೇಸ್, ಇನ್ ಸಚ್ ಕೇಸ್ 14 days ಬಿಫೋರ್ ದ ಮೀಟಿಂಗ್ ಎ ನೋಟಿಸ್ ಹ್ಯಾಸ್ ಟು ಬಿ ಗಿವನ್. ಅಂದರೆ ಅವರಿಗೀಗ ಫಸ್ಟ್ ಆಡಿಟರನ್ನು ರಿಮೂವ್ ಮಾಡಿದ ಪ್ಲೇಸಲ್ಲಿ ಇನ್ನೊಬ್ಬ ಆಡಿಟರನ್ನು ಅದೇ ಮೀಟಿಂಗಲ್ಲಿ ಅಪಾಯಿಂಟ್ ಮಾಡಬೇಕು ಅಂತ ಇದ್ದರೆ ಆಗ 14 ದಿನದ ಮುಂಚಿತವಾಗಿ ಅವರು ನೋಟಿಸನ್ನು ಕಂಪನಿಗೆ ಕೊಡಬೇಕಾಗುತ್ತೆ. Next, removal of other statutory auditor. So here, if the other statutory auditor, normally the statutory auditor will be appointed for the term of 5 years. If the company, if it wants, or if the shareholders or the directors, if they want to remove such statutory auditor, then they must get the prior permission from the central government. ಅಂದರೆ ಸೆಂಟ್ರಲ್ ಗೌರ್ಮೆಂಟ್ನ ಸಮ್ಮತಿಯನ್ನು ತೆಕ್ಕೊಂಡು ಅವರು ಸ್ಟ್ಯಾಚ್ಯುಟರಿ ಆಡಿಟರನ್ನು ಅವನ ಟರ್ಮ್ಗಿಂತ ಮುಂಚೆ ಏನು ಮಾಡ್ಬೋದು? ರಿಮೂವ್ ಮಾಡ್ಬೋದು. ಅಂದರೆ ಈ ಸೆಂಟ್ರಲ್ ಗೌರ್ಮೆಂಟ್ನ ಸಮ್ಮತಿ ಯಾಕೆ ಬೇಕು ಅಂತ ಹೇಳಿದರೆ, ಇನ್ ಆರ್ಡರ್ ಟು ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ದ ಆಡಿಟರ್. ಅಂದರೆ ಅಲ್ಲಿ ಯಾವುದೇ ರೀತಿಯ ಅನ್ಜಸ್ಟ್ ರಿಮೂವಲ್ ಆಗ್ತಾ ಇಲ್ಲ ಅನ್ನೋದನ್ನು ಖಾತ್ರಿಪಡಿಸಿಕೊಳ್ಳೋದಕ್ಕೋಸ್ಕರ ಅವರು ಸೆಂಟ್ರಲ್ ಗೌರ್ಮೆಂಟ್ನ ಪರ್ಮಿಷನನ್ನು ಪಡೆಯಲೇಬೇಕಾಗತ್ತೆ. ನೆಕ್ಸ್ಟ್ ವಿಲ್ ಸಿ ವಾಟ್ ಆರ್ ದ ಪ್ರೊಸೀಜರ್ ಫಾರ್ ರಿಮೂವಲ್ ಆಫ್ ಆಡಿಟರ್. ಆಡಿಟರನ್ನು ರಿಮೂವ್ ಮಾಡಬೇಕಾದ್ರೆ ಕೆಲವೊಂದು ಪ್ರೊಸೀಜರನ್ನು ಫಾಲೋ ಮಾಡಬೇಕಾಗುತ್ತೆ. ಎ ನೋಟಿಸ್ ಹ್ಯಾಸ್ ಟು ಬಿ ಗಿವನ್ ಟು ದ ಕಂಪನಿ. If the shareholders or the persons, if they want to remove a particular auditor from the company, in such case a notice has to be served to the company wherein they must inform that they are going to remove the auditor of the company. Then communication to the retiring auditor. ಒಂದು ಸ್ಪೆಷಲ್ ನೋಟಿಸನ್ನು ಕಂಪನಿಗೆ ಕೊಡಬೇಕಾಗತ್ತೆ. ಆ ನೋಟಿಸ್ ಕೊಟ್ಟ ಕೂಡಲೇ ಆ ನೋಟಿಸಲ್ಲಿ ಏನು ಇರಬೇಕು ಅಂತ ಹೇಳಿದರೆ, ನಾವು ಆ ಪರ್ಟಿಕ್ಯುಲರ್ ಆಡಿಟರನ್ನು ಕಂಪನಿಯಿಂದ ನಾವು ರಿಮೂವ್ ಮಾಡಬೇಕು ಅಂತ ಇಚ್ಛಿಸ್ತೇವೆ ಅನ್ನೋ ನೋಟಿಸನ್ನು ಕಂಪನಿಗೆ ಕೊಡಬೇಕು. ಆ ನೋಟಿಸನ್ನು ರಿಸೀವ್ ಮಾಡಿದ ಕೂಡಲೇ ಕಂಪನಿ ಶುಡ್ ಇನ್ಫಾರ್ಮ್ ದಿಸ್ ಪರ್ಟಿಕ್ಯುಲರ್ ಇಂಟಿಮೇಷನ್ ಟು ದ ರಿಟೈರಿಂಗ್ ಆಡಿಟರ್. ಯಾರೀಗ ರಿಮೂವ್ ಆಗ್ತಾ ಇದ್ದಾನೋ ಆ ಆಡಿಟರ್ಗೆ ಆ ಇಂಟಿಮೇಷನನ್ನು ಕಳಿಸಿ ಕೊಡಬೇಕಾಗತ್ತೆ. ಆ ಸ್ಪೆಷಲ್ ನೋಟಿಸ್ ಇದು ಒಂದು ಕಾಪಿಯನ್ನು ಕೂಡ ಅದರ ಜೊತೆ ಕಳಿಸಬೇಕಾಗತ್ತೆ. A chance will be given to the retiring auditor to make his representation. So here retiring auditor can make his representation either in writing, and he can also request a company to forward or to circulate his representation to all the members. ಅಂದರೆ ರಿಟೈರಿಂಗ್ ಆಡಿಟರ್ ಏನು ಮಾಡ್ಬೋದು? ಒಂದು ರೆಪ್ರೆಸೆಂಟೇಷನನ್ನು ಕೊಡ್ಬೋದು, ಅಥವಾ ಅವನು ಏನು ಮಾಡ್ಬೋದು? ಅವನ ರೆಪ್ರೆಸೆಂಟೇಷನ್ ಕಾಪಿ ಎಲ್ಲ ಮೆಂಬರ್ಸ್ಗೆ ಕಳಿಸಿಕೊಡುವಾಗೆ ಕಂಪನಿಗೆ ರಿಕ್ವೆಸ್ಟನ್ನು ಮಾಡ್ಬೋದು. ಇಫ್ ದಟ್ ರೆಪ್ರೆಸೆಂಟೇಷನ್ ಕಾಪಿ ಇಫ್ ಇಟ್ ಈಸ್ ನಾಟ್ ಸರ್ಕ್ಯುಲೇಟೆಡ್ ಅಮಂಗ್ ದ ಮೆಂಬರ್ಸ್, ದೆನ್ ಎ ಚಾನ್ಸ್ ಕ್ಯಾನ್ ಬಿ ಗಿವನ್ ಟು ದ ರಿಟೈರಿಂಗ್ ಆಡಿಟರ್ ಟು ರೀಡ್ ಔಟ್ ದಟ್ ರೆಪ್ರೆಸೆಂಟೇಷನ್ ಇನ್ ದ ಮೀಟಿಂಗ್. ನೆಕ್ಸ್ಟ್, ರೈಟ್ ಟು ಅಟೆಂಡ್ ದ ಮೀಟಿಂಗ್. ದ ರಿಟೈರಿಂಗ್ ಆಡಿಟರ್ ಯಾರು ರಿಮೂವ್ ಆಗ್ತಾ ಇದ್ದಾನೋ ಅವನಿಗೆ ಆ ಮೀಟಿಂಗಲ್ಲಿ ಅಟೆಂಡ್ ಆಗುವಂಥ ರೈಟನ್ನು ಕೊಡಬೇಕು. ಆ್ಯಂಡ್ ಇನ್ ದ ಮೀಟಿಂಗ್ ಈ ಕ್ಯಾನ್ ಆಲ್ಸೋ ಗಿವ್ ಇಸ್ ಓರಲ್ ಸ್ಟೇಟ್ಮೆಂಟ್. ಅವನ ಓರಲ್ ಸ್ಟೇಟ್ಮೆಂಟನ್ನು ಕೊಡ್ಬೋದು ಎಗೇನ್ಸ್ಟ್ ಇಸ್ ರಿಮೂವಲ್. ಅವನ ರಿಮೂವಲ್ಗೆ ಎಗೇನ್ಸ್ಟ್ ಆಗಿ ಅವನು ಓರಲ್ ಸ್ಟೇಟ್ಮೆಂಟನ್ನು ಕೊಡ್ಬೋದು. ಸೊ ನಾಟ್ ಟು ಅಬ್ಯೂಸ್ ದ ರೈಟ್. So all these privileges are given to the company auditor. So to prove that there is no any unjust removal of the ಕಂಪನಿ ಆಡಿಟರ್, ಆ್ಯಂಡ್ ಇನ್ ಆರ್ಡರ್ ಟು ಪ್ರೊಟೆಕ್ಟ್ ಇಸ್ ಓನ್ ಇಂಡಿಪೆಂಡೆಂಟ್ ರೈಟ್. ಅಂದರೆ ಅವನಿಗೆ ಅವನದೇ ಆದಂಥ ಒಂದು ಇಂಡಿಪೆಂಡೆಂಟ್ ರೈಟ್ ಇರುತ್ತೆ, ಅದನ್ನು ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ, ಮತ್ತು ಅಲ್ಲಿ ಯಾವುದೇ ರೀತಿಯ ಅನ್ಜಸ್ಟ್ ರಿಮೂವಲ್ ಆಗಿಲ್ಲ ಅನ್ನೋದನ್ನು
ಖಾತ್ರಿಪಡಿಸುವುದಕ್ಕೋಸ್ಕರ ಈ ಎಲ್ಲ ಪ್ರಿವಿಲೇಜಸನ್ನು ಒಬ್ಬ ರಿಮೂವ್ ಆಗ್ತಾ ಇರುವಂತಹ ಕಂಪನಿ ಆಡಿಟರ್ಗೆ ನೀಡಲಾಗುತ್ತೆ.